ಇವತ್ತು ರಿಲೀಸ್ ಆಗಿದೆ ಫೈನಲ್ ಡೆಸ್ಟಿನೇಷನ್ 6. ಹಿಂದೆ ಬಂದಿರುವಂತ 5 ಪಾರ್ಟ್ಗಳು ಮಾಸ್ಟರ್ ಪೀಸ್. ಇವನು ಬ್ರೂಟಲ್ ಆಗಿರುವಂತ ನೇಚರ್ ಬಂದ್ ಅಟ್ಯಾಕ್ ಮಾಡ್ತದೆ ಎಲ್ರು. ಇನ್ನು ಈ ಸಿನಿಮಾಗೆ ಸಬ್ ಟೈಟಲ್ ಇಡ್ತಾರೆ ಬ್ಲಡ್ ಲೈನ್ ಅಂತ. ಅಂದ್ರೆ ನಮ್ಮ ವಂಶವೃಕ್ಷ ಇರ್ತದಲ್ಲ ಅದೇ ರೀತಿ ಕೂಡ ಇದುವೆ. ಖೂನ್ ಖರಾಬ, ರಕ್ತ, ಚಿತಾಲ್ ಪತಾಲ್ ಇವೆಲ್ಲ ನ್ಯಾಚುರಲ್ ಆಗಿ ತೋರಿಸ್ತಾರಲ್ಲ ಸಿನಿಮಾ ಒಳಗಡೆ, ನೋಡೋದಕ್ ಸೂಪರ್ ಆಗಿರ್ತದೆ. ಏನಂತೀರಾ? ಸಿನಿಮಾ ಇದೆ 1 ಗಂಟೆ 50 ನಿಮಿಷ ಕರೆಕ್ಟ್ ಆಗಿ. ಸ್ಟೋರಿನ ಆ ಕಡೆ ಈ ಕಡೆ ಲ್ಯಾಗ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಸೀನ್ ಗೆ ಬಂದ್ಬಿಡ್ತಾರೆ. ಹೆಂಗ್ ಸಾಯ್ತಾರೆ ಹೆಂಗೆಲ್ಲ ಬಂದ್ ಅಟ್ಯಾಕ್ ಮಾಡ್ತದೆ ಅಂತ. ಇದೊಂಥರ ಕರ್ಸ್ಟ್ ಇದ್ದಂಗೆ, ಅಂದ್ರೆ ಶಾಪ ಅಂತಾರಲ್ಲ ಹಂಗೆ. ಪಾರ್ಟ್ 1 ಇಂದ ಇಲ್ಲಿವರೆಗೂ ಬಂದಿರುವಂತದೆಲ್ಲ ಬ್ಲಡ್ ಲೈನ್. ಪಾರ್ಟ್ 1 ರಿಂದನೂ ಕೂಡ ಇಲ್ಲಿವರೆಗೂ ಯಾವ ರೀತಿ ಸ್ಟೋರಿಗಳು ಬಂದಿದಾವ ಎಲ್ಲಾ ಎಕ್ಸಾಕ್ಟ್ ಆಗಿ ಅದೇ ರೀತಿ ಬಂದಿದಾವೆ. ಬಟ್ ಕ್ಯಾರೆಕ್ಟರ್ ಗಳು ಚೇಂಜ್, ಸ್ವಲ್ಪ ಸ್ಟೋರಿ ಚೇಂಜ್ ಆಗಿರ್ತದೆ ಅಷ್ಟೇನೆ. ಒಬ್ಳು ಲೇಡಿ ಇರ್ತಾಳೆ, ಅವಳು ಕನ್ಸಲ್ಲ ಆಲ್ರೆಡಿ ವಿಷನ್ ಬಂದ್ಬಿಟ್ಟಿರ್ತದೆ. ನೀನ್ ಈ ತರ ಸಾಯ್ತೀಯ, ನಿನ್ ಸುತ್ತಮುತ್ತ ಇರೋ ಜನಗಳು ಆ ತರ ಸಾಯ್ತಾರೆ ಅಂತ ವಿಷನ್ ಬರ್ತಾ ಇರ್ತದೆ. ಆಮೇಲೆ ಅವಳು ಹೋಗಿ ಅದನ್ನ ಸೇವ್ ಮಾಡ್ತಾಳೆ, ಇಲ್ಲ ಸೇವ್ ಮಾಡಕ್ ಆಗ್ಲಿಲ್ಲ ಸದೈತಾಳೆ. ಈ ಫೈನಲ್ ಡೆಸ್ಟಿನೇಷನ್ ಫ್ರಾಂಚೈಸ್ ಇದುವರೆಗೂ ಕೂಡ ತುಂಬಾನೇ ಬ್ರೂಟಲ್ ಆಗಿ ಫ್ಯಾನ್ಸ್ ಗಳನ್ನ ಕೊಲೆ ಮಾಡ್ಕೊಂಡ್ ಬಂದ್ಬಿಟ್ಟಿದೆ. ಐ ಮೀನ್ ಒಳಗಡೆ ಇರೋಂತ ಕ್ಯಾರೆಕ್ಟರ್ ಗಳನ್ನ. ಸಿನಿಮಾದಲ್ಲಿರೋ ಆ ಲೇಡಿಗೆ ವಿಷನ್ ಬಂದ್ಮೇಲೆ ಎಲ್ಲಾರನು ಕಾಪಾಡಿರ್ತಾಳೆ. ಆದ್ರೆ ಅವಳ ಫ್ಯಾಮಿಲಿನ ಅಂಟ್ ಮಾಡ್ತಾ ಇರ್ತದೆ. ಎಲ್ಲಿವರೆಗೂ ವಂಶ ಬೆಳ್ಕೊಂಡು ಹೋಗ್ತಾ ಇರ್ತದೋ ಅಲ್ಲಿವರೆಗೂ ಅಂಟ್ ಮಾಡ್ಕೊಂಡ್ ಬರ್ತಾನೆ ಇರುತ್ತದೆ. ಅದಕ್ಕೋಸ್ಕರ ಇವಳು ಹೊಂದ್ಕೊಂಡ್ ಇದ್ಬಿಡ್ತಾಳೆ, ಅದು ನನ್ನ ಅಟ್ಯಾಕ್ ಮಾಡಬಾರ್ದು ಅಂತ. ಅವಳ ಕತೆ ಮುಗಿದ್ಮೇಲೆ ಅವಳ ಮಕ್ಕಳು ಮೊಮ್ಮಕ್ಕಳು ಆ ರೀತಿ ಹೋಗೋದು. ಅವಳೇ ಸಾಯ್ಲಿಲ್ಲ ಆದ್ರೆ ಯಾರ ತಕ್ಕೂ ಹೋಗಲ್ಲ, ಇದು ಮ್ಯಾಟ್ರು. ಅದಕ್ಕೋಸ್ಕರ ಔದ್ಕೊಂಡ್ ಕೂತ್ಬಿಟ್ಟಿರ್ತಾಳೆ ಒಂದು ದೊಡ್ಡ ಬ್ರೂಟಲ್ ಆಗಿರೋ ಮನೆ ಒಳಗಡೆ. ಇದೇ ತರ ಸಿಂಪ್ಟಮ್ಸ್ ಇರೋ ಅಂತ ಇವಳು ಮೊಮ್ಮಗಳು, ಇವಳಿಗೂ ವಿಷನ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತಿದೆ. ಇದ್ರ ಬಗ್ಗೆ ಕೇಳ್ಬೇಕು ಅಂತ ಹೋಗಿ ಅಜ್ಜಿ ಮೀಟ್ ಮಾಡ್ತಾಳೆ. ಮುಗೀತ್, ಆಗ್ಬಾರ್ದು ಅನಾಚಾರ ಆಗೋಯ್ತು, ಬಂದು ಅಟ್ಯಾಕ್ ಮಾಡ್ಬಿಡ್ತು, ಅವ್ರ ಅಜ್ಜಿನ ಸಾಯಿಸ್ಬಿಡ್ತು. ಈಗ ನೆಕ್ಸ್ಟ್ ಅವ್ರ ಮಕ್ಕಳು ಅನ್ಕೊಂಡು ಎಲ್ಲರನ್ನು ಸಾಯಿಸ್ಕೊಂಡ್ ಬರ್ತಾ ಇರ್ತದೆ ನೇಚರ್. ಇದೇನ್ ಕಷ್ಟ ಆಗಿರೋಂತ ದೆವ್ವ ಆಟ ಆಡ್ತಾ ಇರದ ಅಥವಾ ನೇಚರೇ ಬಂದು ಇವ್ರನ್ನ ಕೊಲೆ ಮಾಡ್ತಾ ಇದೆ ಅನ್ನೋ ಒಂದು ಸಸ್ಪೆನ್ಸ್ ಇದುವರೆಗೂ ಕಾಡ್ತಾ ಇದೆ ಒಳಗಡೆ. ಈ ಬ್ಲಡ್ ಲೈನ್ ಬಗ್ಗೆ ಆಲ್ರೆಡಿ ಎಲ್ಲಾನು ರಿಸರ್ಚ್ ಮಾಡ್ಬಿಟ್ಟಿರ್ತಾಳೆ ಆ ಅಜ್ಜಿ. ಫಸ್ಟ್ ಪಾರ್ಟ್ ಅವ್ರ ಹೆಂಗ್ ಸತ್ರು, ಸೆಕೆಂಡ್ ಪಾರ್ಟ್ ಅವ್ರ ಹೆಂಗ್ ಸತ್ರು, ಥರ್ಡ್ ಪಾರ್ಟ್ ಅವ್ರ ಹೆಂಗ್ ಸತ್ರು, ಈಗ ನೀನ್ ಹೆಂಗ್ ಸಾಯ್ತೀಯಾ, ನೆಕ್ಸ್ಟ್ ನಾವುಗಳು ಹೆಂಗ್ ಸಾಯ್ತೀವಿ, ಎಲ್ಲಾನು ರಿಸರ್ಚ್ ಮಾಡ್ಬಿಟ್ಟಿರ್ತಾಳೆ ಒಂದ್ ಬುಕ್ ಅಲ್ಲಿ. ಈ ಗೈಡ್ ಲೈನ್ ನ ನೋಡ್ಕೊಂಡು ಈಗ ಫ್ಯೂಚರ್ ನ ಸೇವ್ ಮಾಡ್ಬೇಕು. ಹೀರೋಯಿನ್, ಈ ಸಿನಿಮಾದ ಹೀರೋಯಿನ್ ಕಾಟ್ಲಿಯಾನ್ ಸಂತಾ ಜುಹಾನಾ ಏನೇನಂತ ಹೆಸರಿಟ್ಕತಾರ ಮರೆಯ. ವಿಷನ್ ಪ್ರಕಾರ ಹೋಗ್ತಾ ಇರ್ತಾಳೆ, ನೆಕ್ಸ್ಟ್ ಯಾರ್ಯಾರೆಲ್ಲ ಸಾಯ್ತಾರೆ ಅಂತ ಅವ್ರನ್ನೆಲ್ಲ ಸೇವ್ ಮಾಡ್ಬೇಕು. ಓ ಇಲ್ಲೆಲ್ಲ ಚಾಕು ಇದೆ, ಹುಷಾರಾಗಿ ನಡೀರಿ. ಇಲ್ಲೆಲ್ಲ ಟ್ರಿಮ್ಮರ್ ಗಳಿದೆ, ಹುಷಾರಾಗಿ ನಡೀರಿ. ಆ ಹುಡ್ಗ ಫುಟ್ಬಾಲ್ ಆಡ್ತಾ ಇದ್ದಾನೆ, ಅವನ್ ಜೊತೆ ಹುಷಾರಾಗಿರಿ ಅನ್ಕೊಂಡು ಎಲ್ಲಾರನು ಎಚ್ಚರಿಸ್ತಾ ಇರ್ತಾಳೆ. ಕೊನೆಗೆ ನೇಚರ್ ಬಿಡೋದೆಲ್ಲ ಎತ್ತಾಕೊಂಡು ಹೋಗಿ ಚೆನ್ನಾಗಿ ಚಿತಾಲ್ ಪತಾಲ್ ಮಾಡ್ಬಿಟ್ಟು ನಜ್ಗುಜ್ಜು ಮಾಡ್ಬಿಡ್ತದೆ. ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗು ಬರೀ ಯಾರ್ಯಾರು ಹೆಂಗೆಲ್ಲ ಸಾಯ್ತಾರೆ ಅನ್ನೋದನ್ನೇ ಕಂಪ್ಲೀಟ್ ಆಗಿ ತೋರಿಸ್ಬಿಟ್ಟಿದ್ದಾರೆ. ಸ್ಟೋರಿನ ಆ ಕಡೆ ಈ ಕಡೆ ಹೇಳಿದ್ದೇನೆ. ಡೈರೆಕ್ಟ್ ಆಗಿ ನೇಚರ್ ಬಂದ್ ಹೆಂಗ್ ಹೊಡಿತದೆ, ಅವ್ರಿಗೆ ಹೆಂಗ್ ಕೊಚ್ಚಾಗ್ತದೆ, ಹೆಂಗೆಲ್ಲ ಬ್ರೂಟಲ್ ಆಗಿ ಸಾಯ್ತಾರೆ, ಇದನ್ನ ಕಂಪ್ಲೀಟ್ ಆಗಿ ತೋರಿಸ್ಬಿಟ್ಟಿದ್ದಾರೆ ಸ್ಕ್ರೀನ್ ಅಲ್ಲಿ, ಸ್ಕ್ರೀನ್ ಪ್ಲೇ ಒಳಗಡೆ. ನಾನ್ ಇದುವರೆಗೂ ನೋಡ್ಕೊಂಡ್ ಬಂದಿರುವಂತ ಫೈನಲ್ ಡೆಸ್ಟಿನೇಷನ್ ಪಾರ್ಟ್ ಗಳೆಲ್ಲ ಕೂಡ ಒಂದ್ ರೀತಿ ಆದ್ರೆ ಈ ಸಿನಿಮಾನೇ ಒಂದ್ ರೀತಿ. ಯಾಕಂದ್ರೆ ಬ್ರುಟಾಲಿಟಿನ ಆ ಲೆವೆಲ್ ಅಲ್ಲಿ ತೋರಿಸಿದ್ದಾರೆ. ಪ್ಲಸ್ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿರುವಂತ ಆ ಸೀನು ಉಫ್, ಈ ರೀತಿನೂ ಸಾಯ್ತಾರ. ಒಟ್ನಲ್ಲಿ ವೈಲೆನ್ಸ್ ನ ತುಂಬಾನೇ ಲವ್ ಮಾಡೋ ಅಂತ ಆಡಿಯನ್ಸ್ ಗಳಿಗೆ ಈ ಸಿನಿಮಾ ಒನ್ ಆಫ್ ದ ಬೆಸ್ಟ್. ಇವಾಗ ಆಡಿಯನ್ಸ್ ಗಳು ಜಾಸ್ತಿ ಇಲ್ಲದ್ರು ಕೂಡ ಮಾಲ್ಗಳಲ್ಲಿ ಜಾಸ್ತಿ ಸ್ಕ್ರೀನ್ ಗಳಿಗೆ ಹಾಕೊಂಡಿದ್ದಾರೆ. ಯಾವ ಟೈಮ್ ಬೇಕಾದ್ರೂ ಹೋಗಿ, ಫ್ರೀ ಇರ್ತದೆ, ಆರಾಮಾಗಿ ಕೂತ್ಕೊಂಡು ನೋಡಿ, ಟೆನ್ಷನ್ ಏನೂ ಇಲ್ಲ. ಸಿಗೋಣ ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್